ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ಎಡಿಷನ್. ಬನ್ನಿ, ಇವತ್ತು ಅಕ್ಕಿ ಕಡುಬು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ 4 ಕಪ್ಪು ಬೆಳ್ತಿಗೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತ ಹೇಳ್ತಾರಲ್ಲ, ಅದು ಸಹ ತಗೋಬೋದು. 4 ಕಪ್ ತಗೊಂಡು ಆ ಅಕ್ಕಿನ ಚೆನ್ನಾಗಿ ತೊಳಿಬೇಕು. ಆ್ಯಕ್ಚುಲಿ ಅದರಲ್ಲಿರೋ ಕೊಳೆ ಎಲ್ಲ ಹೋಗೋ ಹಾಗೆ ಸೊ ನೀಟಾಗಿ 2-3 ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಸೊ ತೊಳ್ಕೊಂಡಾದಮೇಲೆ ನೋಡಿ, ನಾನು ಇವಾಗ ತೊಳಿತಾ ಇದ್ದೀನಿ. ಸೊ ತೊಳ್ಕೊಂಡಾದ ತಕ್ಷಣವೇ ಸೊ ಆ ನೀರನ್ನೆಲ್ಲ ಇಂಗಿಸ್ಬಿಟ್ಟು ತೆಗೆದುಬಿಟ್ಟು ಮನೆಯ ಒಳಗಡೆ ನೆರಳಲ್ಲೇ ಒಣಗಿಸ್ಬೇಕು. ಸೊ ಮೇಕ್ ಶ್ಯೂರ್ ದಟ್ ಅದರಲ್ಲಿ ನೀರಿನ ಅಂಶ ಇರದ ಹಾಗೆ ಆ ನೀರನ್ನೆಲ್ಲ ತೆಕ್ಕೊಳ್ಳಿ. ಸೊ ಹೀಗೆ ಒಂದು ಬಟ್ಟೆಯನ್ನು ಹರಡಿಬಿಟ್ಟು ಸೊ ಮನೆ ಒಳಗಡೆ ನೀವು ಆ ಅಕ್ಕಿಯನ್ನು ಚೆನ್ನಾಗಿ ಒಣಗಿಸಿ, ಬಿಸಿಲಿಗೆಲ್ಲ ಒಣಗಿಸ್ಲಿಕ್ಕೆ ಹೋಗಬೇಡಿ, ಹಾಗೆ ಫ್ಯಾನ್ ಗಾಳಿಯಲ್ಲೂ ಒಣಗಿಸ್ಲಿಕ್ಕೆ ಹೋಗಬೇಡಿ. ಸೊ ಒಂದು ಸೈಡಲ್ಲಿ ನೀವು ಹಾಕಿಬಿಟ್ರೆ ಮನೆ ಒಳಗಡೆ ಆರಾಮಾಗಿ ನ್ಯಾಚುರಲಾಗಿ ಅದು ಒಣಗ್ಕೊಳ್ಳುತ್ತೆ. ಸೊ ನಾನು ಒಣಗಿಸಿದ್ದೀನಿ, 1 ಡೇ ಒಣಗಿಸಿದ್ದೀನಿ ನಾನು ಆ್ಯಕ್ಚುಲಿ. ಸೊ 1 ಡೇ ಈಸ್ ಇನಫ್. ಸೊ ಅದಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಅಕ್ಕಿಯನ್ನು ರವೆ ಬರುವ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಹಾಗೆ ಡ್ರೈ ಪೌಡರ್ ಮಾಡ್ಕೋಬೇಕು. ನಾಟ್ ಕಂಪ್ಲೀಟ್ಲಿ ಪೌಡರ್, ರವೆ ಥರ ಮಾಡ್ಕೊಳ್ಳಿ. ಓಕೆ. ಸೊ ರವೆ ಬರುವ ಹಾಗೆ ಮಿಕ್ಸಿ ಜಾರಲ್ಲಿ ನಾನು ತೆಗಿತಾ ಇದ್ದೀನಿ. ಸೊ ರವೆ ಇರಲೇಬೇಕು, ಆಗಲೇ ನಿಮಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇವಾಗ ರವೆ ಮಾಡ್ಕೋತಾ ಇದ್ದೀನಿ. ರವೆ ಆದಮೇಲೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಸೊ ರೆಡಿ ಆಗ್ತಿದೆ ರವೆ, ಎಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಈ ರೀತಿಯಾಗಿ ಓಕೆ. ಸೊ ರವೆ ತೆಕ್ಕೊಳ್ಳಿ. ಸೊ ಅದಾದ ತಕ್ಷಣವೇ ನಾವು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಳ್ಳೋಣ. ಆ ನೀರು ಚೆನ್ನಾಗಿ ಬಿಸಿ ಆಗ್ತಾ ಇರಲಿ. ಸೊ ಅಲ್ಲಿವರೆಗೂ ಈ ರವೆಯನ್ನು ನಾವು ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸೊ ಈಗ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಹ ನೀವು ಮೆಷರ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಎಷ್ಟು ಜನ ಇದ್ದೀರೋ ಅಕಾರ್ಡಿಂಗ್ಲಿ ನೀವು ಆ ರವೆನ ತಗೋಬೋದು. ಸೊ ಮೊದಲನೇ ಸರಿ ಮಾಡ್ತಾಯಿದ್ರೆ ನೀವು 1 ಕಪ್ ತಗೋಬೋದು. ಅಥವಾ ಇಲ್ಲ ನನಗೆ ಈಗಾಗಲೇ ಕಡುಬು ಮಾಡಲಿಕ್ಕೆ ಗೊತ್ತಿದೆ, ಸೊ ನಮ್ಮ ಮನೇಲಿ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಅನ್ನೋ ಆಗಿದ್ದರೆ ನೀವು ಜಾಸ್ತಿ ತಗೊಳ್ಳಿ. ನಾನಿಲ್ಲಿ 2 ಕಪ್ ತಗೋತಾ ಇದ್ದೀನಿ. 2 ಕಪ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಬಟ್ಲಲ್ಲಿ 2 ಕಪ್ ತಗೊಂಡಿದ್ದೀನಿ. ಸೊ ಈ 2 ಕಪ್ಗೆ ನಾನೀಗ 4 ಕಪ್ ಆಗೋಷ್ಟು ನೀರನ್ನು ತಗೊಂಡು ಆ ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ಲ ನೀರು ಬಿಸಿ ಮಾಡ್ಕೋಬೇಕು ಅಂತ. ಸೊ ಇದೆ. ಸೊ 2:4 ಅನ್ನೋ ಹಾಗೆ ಸೊ 4 ಕಪ್ಪಷ್ಟು ನೀರನ್ನು ತಗೊಂಡು ಸ್ಟವ್ವಲ್ಲಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರು ಚೆನ್ನಾಗಿ ಕುದಿಬೇಕು. ಸೊ ಆಗ ಕುದ್ದಷ್ಟು ನೀವು ಚೆನ್ನಾಗಿ ಆ ರವೆ ಆ ನೀರಲ್ಲಿ ಬೇಯುತ್ತೆ. ಸೊ ಅದಕ್ಕೆ ಮುಂಚೆ ನಾವು ಆ ನೀರಿಗೆ 4 ಕಪ್ ನೀರು ತಗೊಂಡಿದ್ಮೇಲೆ ಅದಕ್ಕೆ ಒಂದು 1/4 ಕಪ್ಪಷ್ಟು ಅನ್ನ ಹಾಕ್ಕೊಂಡೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ನಿಮ್ಗೆ ಯಾವುದು ಅನುಕೂಲ ಅದು ಯೂಸ್ ಮಾಡ್ಕೊಳ್ಳಿ. ಸೊ ಈ ನೀರನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಓಕೆ. ಸೊ ಬನ್ನಿ ಬಿಸಿ ಮಾಡೋಣ. ಸೊ ನನಗೆ ನಮ್ಮ ಮನೇಲಿ ಕಡುಬು ತುಂಬ ಫೇವ್ರೆಟ್ ಆ್ಯಕ್ಚುಲಿ, ಸ್ಪೆಷಲಿ ವಿತ್ ನಾನ್ ವೆಜ್, ಚಿಕನ್ ಸಾರು ಆಗಿರ್ಬೋದು ಅಥವಾ ಮೀನು ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಮಾತ್ರ ಆಗಬಾರ್ದು, ಅದು ಚೆನ್ನಾಗಿ ಕುದಿಬೇಕು. ಓಕೆ. ಸೀದು ಹೋಗ್ಲಿಕ್ಕೆ ಬಿಡೋಕ್ಕೆ ಹೋಗಬೇಡಿ, ತುಂಬ ಹೈ ಫ್ಲೇಮ್ ಮಾಡಿಬಿಟ್ಟು ನೋಡಿಕೊಂಡು ಕಲಿಸ್ತಾ ನೋಡಿ ಹೀಗೆ ಕುದೀತಾ ಇದೆ. ಈ ಕುದಿಯುವಂತಹ ನೀರಿಗೆ ನಾವೇನು ಮಾಡಬೇಕು, ಈಗ ರವೆನ ಮೆಷರ್ ಮಾಡಿಟ್ಟಿದ್ವಲ್ಲ ಆ ರವೆನ ಹಾಕ್ಕೊಳ್ಳೋಣ. ನೋಡಿ, ಕಲಿಸ್ಕೊಳ್ತಾ ಇರಿ. ಕಲಿಸ್ಕೊಂಡೇ ನೀವು ಆ ರವೆನ ಆ್ಯಡ್ ಮಾಡ್ಕೋಬೇಕು. ಓಕೆ. ಸೊ ನೀರು ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು ರವೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೇಕ್ ಶ್ಯೂರ್ ಟು ಮಿಕ್ಸ್ ಪ್ರಾಪರ್ಲಿ ಗೈಸ್, ಇಲ್ಲಾಂದರೆ ಗಂಟಾಗುತ್ತೆ.
ಇಲ್ಲ ತಳ ಹಿಡಿದುಕೊಳ್ಳುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಕಲಿಸ್ಕೊಂಡೇ ರವೆನ ಹಾಕ್ಕೋಬೇಕು. ಸೊ ನೀವು ಮುದ್ದೆ ಮಾಡುವವರಾಗಿದ್ದರೆ ನಿಮಗೆ ಚೆನ್ನಾಗಿ ಈಸಿಯಾಗಿ ಸುಲಭವಾಗಿ ಆಗುತ್ತೆ. ನೋಡಿ, ಯೂಶ್ವಲಿ ಮುದ್ದೆ ಮಾಡ್ತಾರಲ್ವ ರಾಗಿ ಮುದ್ದೆ, ಅದೇ ಕನ್ಸಿಸ್ಟೆನ್ಸಿ. ಇದು ಸ್ವಲ್ಪ ತೆಳು ಇರಬೇಕಾಗುತ್ತೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಳ ಹಿಡಿಲಿಕ್ಕೆ ಬಿಡಬೇಡಿ, ಆದಷ್ಟು ಸ್ಲೋ ಫ್ಲೇಮಲ್ಲೇ ನೀವು ಮಾಡ್ಕೊಳ್ಳಿ. ಹಾಗಾಗಿ ನಿಧಾನ ಉರಿಯಲ್ಲೇ ರುಚಿ ಆಹಾರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆಹಾರ ರುಚಿಯಾಗಿರುತ್ತೆ. ಸೊ ಚೆನ್ನಾಗಿ ರೆಡಿ ಆಗ್ತಿದೆ ಇದು. ಸೊ ಇದನ್ನು ಒಂದು 5 ನಿಮಿಷದೊಳಗೆ 3ರಿಂದ 4 ನಿಮಿಷ ಅದನ್ನು ನಾನು ಸ್ಲೋ ಫ್ಲೇಮಲ್ಲೇ ಮುಚ್ಚಿಟ್ಟಿದ್ದೀನಿ. ಇವಾಗ ಸ್ಟವ್ವಿಂದ ಕೆಳಗಡೆ ಇಳಿಸಿದ್ದೀನಿ. ಇಳಿಸಿದ ತಕ್ಷಣ ನೋಡಿ ಈ ರೀತಿ ಆಗಿರುತ್ತೆ. ಅದನ್ನು ಇನ್ನೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ ಇದು, ಕೈ ತುಂಬ ಹಬೆ ತಾಗುವ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಮಾಡ್ಕೋಬೇಕು ನೀವು. ಸೊ ದಿಸ್ ಇಸ್ ಅ ಮೇನ್ ಪ್ರೊಸೀಜರ್ ಹೇಳಬೇಕಂದ್ರೆ. ಇದನ್ನು ನಾನು ಶಿಫ್ಟ್ ಮಾಡಿಕೊಂಡು ಏನು ಮಾಡ್ತೀನಿ ನೆಕ್ಸ್ಟ್ ನೋಡೋಣ. ಓಕೆ, ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀವು ತಣ್ಣಗಿರುವಂತಹ ನೀರನ್ನು ಇಟ್ಕೊಳ್ಳಿ. ಯಾಕಂದರೆ ಬರೀ ಕೈಯಲ್ಲಿ ಹಾಗೆ ಮುಗ್ಲಿಕ್ಕಾಗಲ್ಲ. ಅಂದರೆ ತಣ್ಣೀರನ್ನ ಯೂಸ್ ಮಾಡಿಕೊಂಡು ನೀವು ಈ ಕಡುಬನ್ನು ಮಾಡಬೇಕು. ತುಂಬ ಬಿಸಿ ಇರುತ್ತೆ ಗೈಸ್, ದಟ್ ಇಸ್ ದ ರೀಸನ್. ಓಕೆ, ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ಅಷ್ಟು ಚೆಂದ ಬರುತ್ತೆ ಕಡುಬು. ನೋಡಿ, ನಿಮ್ಮ ಕೈಯನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಓಕೆ, ಸೊ ಇದನ್ನು ನಾವು ಚಿಕ್ಕ ಚಿಕ್ಕ ಪುಟ್ಟ ಉಂಡೆಗಳಾಗಿ ಮಾಡಬೇಕು. ಇದೇ ಕಡುಬು. ಸೊ ನಾನು ಇವಾಗ ಗುಂಡಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಈ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟದ ಶೇಪ್ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ರೌಂಡಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಪುಟಾಣಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ಮೀನ್ ವೈಲ್ ನೀವು ನಿಮ್ಮ ಇಡ್ಲಿಯ ಕುಕ್ಕರ್ ಆಗಿರಬಹುದು ಅಥವಾ ಸ್ಟೀಮರ್ ಇದ್ದರೆ ಸ್ಟೀಮರ್ ಆಗಿರಬಹುದು. ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಲೆ ಮೇಲೆ ಬಿಸಿ ಮಾಡಲಿಕ್ಕೆ ಇಡಿ. ಇಲ್ಲಿ ಉಂಡೆ ರೆಡಿಯಾಗಿದೆ. ಕಡುಬು, ಅಕ್ಕಿಯ ರುಚಿಯಾಗಿರುವಂತಹ ಕಡುಬು ರೆಡಿಯಾಗಿದೆ. ಇದನ್ನು ನಾವೀಗ ಸ್ಟೀಮ್ ಮಾಡೋಣ. ಓಕೆ, ಇಡ್ಲಿನ ಹೇಗೆ ಬೇಯಿಸ್ತೀರಲ್ವ ಹಾಗೆ ಇಡ್ಲಿಯ ರೀತಿಯಲ್ಲಿ ಸ್ಟೀಮಲ್ಲೇ ನಾವು ಇದನ್ನು ಬೇಯಿಸಬೇಕು. ಸೊ ನಾನು ಆಗಲೇ ಹೇಳಿದ್ನಲ್ಲ, ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ಯಾವ್ದು ಸಹ ಬಳಸ್ಬೋದು ನೀವು. ಸೊ ನಾನಿಲ್ಲಿ ನನ್ನ ಇಡ್ಲಿ ಪಾತ್ರೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ಕಡುಬು. ಸೊ ಅಲ್ಲಿ ಇಡ್ಲಿ ಪಾತ್ರೆ ಬಿಸಿ ಆಗ್ತಾ ಇದೆ ಚೆನ್ನಾಗಿ. ಆ್ಯಕ್ಚುಲಿ ಚೆನ್ನಾಗಿ ಕುದಿಯಬೇಕು. ಇಡ್ಲಿ ಪಾತ್ರೆಯಲ್ಲಿ ಹಾಕಿರೋ ನೀರು ಚೆನ್ನಾಗಿ ಕುದಿಸಿ. ನೋಡಿ, ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಟೆಸ್ಟ್ ಮಾಡ್ತಾಯಿದ್ದೀನಿ ಬಿಸಿ ಆಯ್ತಾ ಇಲ್ಲ ಅಂತ. ಸೊ ಅದು ಬಿಸಿ ಆಗೋ ಹೊತ್ತಿಗೆ ನಾನು ಅದೇ ಪಾತ್ರೆಯಲ್ಲಿರುವಂತಹ ಈ ರೀತಿ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಮುಚ್ಚಿ ಸುಮಾರು 20 ಮಿನಿಟ್ಸ್, ಓಕೆ 15 to 20 ಮಿನಿಟ್ಸ್ ನೀವು ಇದನ್ನು ಸ್ಟೀಮ್ ಮಾಡಲೇಬೇಕಾಗತ್ತೆ. ಸೊ ಇಡ್ಲಿ ಅಂದರೆ 10 ಮಿನಿಟ್ಸ್ ತೆಗೆದು ಬಿಡ್ತೀವಿ. ಇಲ್ಲಿ ನೋಡಿ 20 ಮಿನಿಟ್ಸ್ ಆದಮೇಲೆ ಬಿಸಿಯಾಗಿರುವಂತಹ ಅಕ್ಕಿಯ ಕಡುಬು, ಓಕೆ, ಅಕ್ಕಿಯಿಂದ ಮಾಡಿರುವಂತಹ ರವೆಯ ಕಡುಬು ರೆಡಿಯಾಗಿದೆ. ಇದು ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ಸು. ಸ್ಪೆಷಲಿ ಇದನ್ನು ನಾವು ನಾನ್ ವೆಜ್ ಜೊತೆ, ನಾನು ಆಗಲೇ ಹೇಳಿರೋ ಪ್ರಕಾರ ಚಿಕನ್ ಸಾರು ಅಥವಾ ಮೀನು ಸಾರು ಎರಡರೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನಿವತ್ತು ಮೀನು ಸಾರು ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.